ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಾಂಟೆಡ್ ಪೀಪಲ್ ಯೂಟ್ಯೂಬ್ ಚಾನಲ್. ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಬಂದು ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ. ICDS ಯೋಜನೆ ಪ್ರಾರಂಭವಾಗಿ 50 ವರ್ಷ ಆಗಿರುವುದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಕನಿಷ್ಠ ವೇತನ ನೀಡಬೇಕೆಂದು ಒತ್ತಾಯಿಸಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಚಳುವಳಿ ಎಂಬ ಚಳುವಳಿಯನ್ನು ದಿನಾಂಕ 28/1/2025 ಮಂಗಳವಾರ ಬೆಳಗ್ಗೆ 10:30ರಿಂದ ಈ ಚಳುವಳಿಯನ್ನು ಪ್ರಾರಂಭಿಸಿದ್ದಾರೆ. ಸೊ ಈ ಚಳುವಳಿಯ ಪ್ರಮುಖ ಉದ್ದೇಶವೇನು ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಬೇಡಿಕೆ ಏನು ಎಂದು ಅವರ ಬಳಿನೇ ಕೇಳೋಣ ಬನ್ನಿ. ಇವತ್ತು ನೀವು ಯಾವ ಬೇಡಿಕೆಯನ್ನು ಇಟ್ಟಿದ್ದೀರಾ ಸರ್ಕಾರಕ್ಕೆ? ನಮ್ಮ ಕಾರ್ಯಕರ್ತರ ಕನಿಷ್ಠ ವೇತನ ಒಂದು ಜಾರಿ ಆಗಬೇಕು, ನಮ್ಮ ಸೇವೆ ಕಾಯಂಗೊಳಿಸಬೇಕು. ನಮಗೆ ಬೇಡಿಕೆ ಇರೋದು ಒಂದೇ, ಕನಿಷ್ಠ ವೇತನ ಆಗಲೇಬೇಕು. ಕನಿಷ್ಠ ವೇತನ ಎಷ್ಟು ಕೇಳ್ತಾ ಇದ್ದೀರಾ ಮೇಡಮ್? ನಾವು ಅಂಗನವಾಡಿ ಕಾರ್ಯಕರ್ತರಿಗೆ 25,000 ಕೇಳ್ತಾ ಇದ್ದೀವಿ, ಸಹಾಯಕಿಯರಿಗೆ 12,000 ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂಗನವಾಡಿ ಕಾರ್ಯಕರ್ತೆಯಾಗಿ? ಅಂಗನವಾಡಿ ಕಾರ್ಯಕರ್ತೆಯಾಗಿ 28 ವರ್ಷ ಆಗಿದೆ. ಆದರೆ ನಮ್ಮ ICDS ಒಂದು 50 ವರ್ಷಗಳಿಂದ ನಾವು ಇಡ್ತಾ ಇದ್ದೀವಿ. ಆದರೂ ಕೂಡ ಸರ್ಕಾರ ನಮ್ಮನ್ನು ಕಡೆಗಣಿತಲೇ ಕಾಣ್ತಾ ಇದೆ. ಇದುವರೆಗೂ ಕೂಡ ನಮಗೆ ಒಂದು ಕನಿಷ್ಠ ವೇತನ ಕೊಡೋಕ್ಕಾಗ್ತಾ ಇಲ್ಲ, ಮತ್ತು ನಮ್ಮ ಸೇವೆಯನ್ನು ಕಾಯಂಗೊಳಿಸೋಕ್ಕಾಗ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ನಮಗೆ 1,500 ಇದೇ ರೀತಿಯಾಗಿ ಹೆಚ್ಚುವರಿ ಮಾಡ್ಕೊಳ್ತಾ ಬಂದಿದ್ದಾರೆ ವಿನ ಈಗ 4 ವರ್ಷದಿಂದ ಕೂಡ ನಮಗೆ ಕೂಡ ಸಹಾಯಧನ ಕೊಡ್ತಾ ಇಲ್ಲ, ಗೌರವಧನ ಕೊಡ್ತಾ ಇಲ್ಲ. ನಮಗೆ ಏನಪ್ಪ ಅಂದರೆ ನಾವು ವಿವಿಧ ಎಲ್ಲ ಬೇಡಿಕೆಗಳನ್ನ ಇಡ್ತಾ ಬಂದಿದ್ರು ಕೂಡ ನಮಗೆ ಯಾವ ಬೇಡಿಕೆ ಈಡೇರ್ತಾ ಇಲ್ಲ. ಅದಕ್ಕೆ ದಯಮಾಡಿ ನಮಗೆ ಈ ವರ್ಷ 2025 ಇಸ್ವಿಯಲ್ಲಿ ಆದರೂ ಕೂಡ ಕನಿಷ್ಠ ವೇತನ ಜಾರಿ ಆಗಲೇಬೇಕೆಂಬ ಪಟ್ಟು ಹಿಡಿದು ನಾವು ಎಲ್ಲವೇ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಲ್ಲ. ಅಂಗನವಾಡಿ ಕಾರ್ಯಕರ್ತರು ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ಕಿಶೋರಿಯರು ಎದುರಿಸುತ್ತಿರುವಂತಹ ಅಪೌಷ್ಟಿಕತೆ, ರಕ್ತಹೀನತೆ, ಆರೋಗ್ಯ ಸಮಸ್ಯೆಗಳನ್ನು ತಡೆದುಹಾಕುವ ಹಿನ್ನೆಲೆಯಲ್ಲಿ 1975 ಅಕ್ಟೋಬರ್ 2ರಂದು ಪ್ರಾರಂಭಿಸಲಾದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಪರಿಣಾಮಕಾರಿಯಾಗಲು ಅಂಗನವಾಡಿ ಕಾರ್ಯಕರ್ತೆಯರು ಸಾಕಷ್ಟು ಶ್ರಮವಹಿಸಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ 3ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ, ಪೂರಕ ಪೌಷ್ಟಿಕ ಆಹಾರ ವಿತರಣೆ, ಮಕ್ಕಳಿಗೆ ಚುಚ್ಚುಮದ್ದು ಕೊಡಿಸುವುದು, ಭಾಗ್ಯಲಕ್ಷ್ಮಿ ಅರ್ಜಿ ಹಾಗೂ ಮಾತೃವಂದನಾ ಅರ್ಜಿಯನ್ನು ಫಲಾನುಭವಿಗಳಿಗೆ ನೀಡುವುದು, BLO ಕೆಲಸ, ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಪೋಷಣ್ ಟ್ರ್ಯಾಕರ್ನಲ್ಲಿ ಮಕ್ಕಳು ಮತ್ತು ಗರ್ಭಿಣಿಯರು, ಬಾಣಂತಿಯರು ತೂಕ ಮತ್ತು ಎತ್ತರವನ್ನು ನಮೂದಿಸುತ್ತಾರೆ. ಈ ಹಿಂದೆ 2020, 21ನೇ ಮತ್ತು 22ನೇ ಸಾಲಿನ ಕರೋನಾ ವೈರಸ್ಗಾಗಿ ಜೀವದ ಹಂಗು ತೊರೆದು ಆರೋಗ್ಯ ಇಲಾಖೆಯವರ ಜೊತೆ ಕೆಲಸ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರೋನಾ ವೈರಸ್ಗೆ ತುತ್ತಾಗಿ ತುಂಬ ಕಾರ್ಯಕರ್ತರು ಮರಣ ಹೊಂದಿದ್ದು ಅವರ ಕುಟುಂಬ ಬೀದಿಗೆ ಬಂದಿರುತ್ತದೆ. ಹೀಗೆ ಇವರ ಕೆಲಸದ ಜೊತೆಗೆ ಇತರೆ ಇಲಾಖೆಗಳ ಕೆಲಸಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು 50 ವರ್ಷಗಳಿಂದ ಕೆಲಸ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಆದರೂ ಅವರಿಗೆ ಕನಿಷ್ಠ ಗೌರವ ವೇತನ ನೀಡುತ್ತಿಲ್ಲ. ಗೌರವಧನದ ಆಧಾರದಲ್ಲಿ ಮಹಿಳೆಯರನ್ನು ಹೀಗೆ ದುಡಿಸಿಕೊಳ್ಳುತ್ತಿರುವುದು ಖಂಡಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕನಿಷ್ಠ ವೇತನ ನಿಗದಿಪಡಿಸಬೇಕೆಂದು ಈ ಮೂಲಕ ಒತ್ತಾಯಿಸಿದ್ದಾರೆ. ಈ ಚಳುವಳಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ B. ಪ್ರೇಮಾ ಅವರು ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಭರವಸೆಯನ್ನು ನೀಡಿ ಈ ಚಳುವಳಿಗೆ ಪಣತೊಟ್ಟಿ ನಿಂತಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದೀವಿ. ಯಾಕಪ್ಪ ಅಂತಂದ್ರೆ ನಾವು ಬೇರೆ ಏನು ಬೇಡಿಕೆ ಇಟ್ಟಿಲ್ಲ, ನಮಗೆ ಬದುಕಲಿಕ್ಕೆ ಬೇಕಾದಂಥ ಒಂದು ಕನಿಷ್ಠ ವೇತನ ಮಾತ್ರ ಕೇಳ್ತಿರೋದು ಸರ್ಕಾರ ಮುಂದೆ. ಸರ್ಕಾರಕ್ಕೆ ನಾವು ಉಗ್ರ ಹೋರಾಟವನ್ನು ತೋರಿಸಬೇಕು ಅಂತಂದಾಗ ನಮ್ಮ ಮಹಿಳೆಯರೆಲ್ಲ ಒಟ್ಟಾಗಬೇಕು ಅಂತಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಬಂದು ಜಾಯಿನ್ ಆಗ್ತಿದ್ದಾರೆ ಹೇಳ್ತಿದ್ದೇವೆ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೈಗೂಡಿಸಿ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟು ದಿನ ಆದರೂ ಪರವಾಗಿಲ್ಲ, ಅಂತ ಇವತ್ತು ನಾಳೆ ನಾಡಿದ್ದು ಎಷ್ಟು ದಿನ ಆದರೂ ಪರವಾಗಿಲ್ಲ, ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ಮತ್ತೆ ಹೋಗಲ್ಲ ವಾಪಸ್ಸು ಹಂಗೆ ಅಂತಂದೇಳಿ ನಮಗೆ ಕನಿಷ್ಠ ವೇತನ ಬೇಕೇ ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಆದರೂ ಕೂಡ
ಎಲ್ಲಿವರೆಗೂ ನೀವು ಈ ಒಂದು ಸರ್ಕಾರ ಯಾವ ರೀತಿ ನಡ್ಕೊಳ್ಳುತ್ತೆ ಅದ್ರ ಮೇಲೆ ನಾವು ಮುಂದುವರಿತೆ ಧರಣಿ ಸರ್. ಯಾಕೆಂದ್ರೆ ನಾಳೆನೇ ಕರೆದು ನಿಮಗೆ ಕನಿಷ್ಠ ವೇತನ ಪಾಸ್ ಮಾಡ್ತೀವಿ ಸರ್ಕಾರದ ಇದರಲ್ಲಿ ಅಂತಂದ್ರೆ CM ಅವರು ಒಂದು ಲಿಖಿತ ರೂಪದಲ್ಲಿ ಕೊಟ್ಬಿಟ್ರು ಅಂತಂದ್ರೆ ನಾವು ನಾಳೆನೇ ಕ್ಲೋಸ್ ಮಾಡ್ಕೊತೀವಿ. ಇಲ್ಲ ಅವ್ರು ಎಳ್ಸಾಡಿ ನಿಮಗೆ 100 ಕೊಡ್ತೀವಿ 500 ಕೊಡ್ತೀವಿ ನೀವು ಮುಷ್ಕರ ವಾಪಸ್ ತಗೊಳ್ಳಿ ಅಂತಂದ್ರೆ ಹೇಳಿ ಕಳಿಸಿರೋದ್ರು ಕೂಡ ದಯವಿಟ್ಟು ನಾವು ವಾಪಸ್ ತಗೊಂಡು ಹೋಗಲ್ಲ. ನಾವು ಕನಿಷ್ಠ ವೇತನ ಆಗೋವರೆಗೂ 15 ದಿನ ಆಗಿರ್ಬೋದು ತಿಂಗಳಾಗಿರ್ಬೋದು ನಾವು ಇಲ್ಲೇ ಕೂತ್ಕೊಂಡು ಧರಣಿಯನ್ನ ಮುಂದುವರಿಸ್ತೀವಿ. ಈ ಉಗ್ರ ಹೋರಾಟನ ರಾಷ್ಟ್ರಾದ್ಯಂತ ನಾವು ಓದಿಸ್ಬೇಕು ಅಂತಂದೇಳಿ ನಾವು ತೀರ್ಮಾನ ಮಾಡಿರೋದ್ರಿಂದ ನಾವು ವಾಪಸ್ ತಗೊಳ್ಳೋ ಅಂತ ವ್ಯವಸ್ಥೆನೇ ನಾವು ಮಾಡ್ಕೊಂಡಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ. ಸೊ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಮುಖ್ಯ ಬೇಡಿಕೆಗಳು ಏನೆಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 25,000 ರೂಪಾಯಿ ಹಾಗೂ ಅಂಗನವಾಡಿ ಸಹಾಯಕರಿಗೆ 12,000 ರೂಪಾಯಿ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕೆಂದು. ಎರಡನೆಯ ಮುಖ್ಯ ಬೇಡಿಕೆ ಏನೆಂದರೆ ಕಾರ್ಯಕರ್ತೆಯರನ್ನು C ದರ್ಜೆ ಎಂದು ಮತ್ತು ಸಹಾಯಕಿಯರನ್ನು D ದರ್ಜೆ ಎಂದು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಗುಜರಾತ್ ಹೈಕೋರ್ಟ್ ನೀಡಿರುವ ಆದೇಶದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿಯೂ ಜಾರಿ ಮಾಡಿ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು. ಸೊ ಈ ಎಲ್ಲ ಬೇಡಿಕೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರವು ಗೌರವದಿಂದ ಸ್ವೀಕರಿಸಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರ ಬೇಡಿಕೆಯನ್ನು ಈಡೇರಿಸಬೇಕೆಂದು. ಈ ಚಳುವಳಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಭಾಗವಹಿಸಿದ್ದಾರೆ. ಈ ಎಲ್ಲ ಮಹಿಳೆಯರು ಸುಮಾರು ದೂರದಿಂದ ಬಂದು ಈ ಚಳುವಳಿಗೆ ತುಂಬ ಪಾತ್ರವನ್ನು ವಹಿಸಿದ್ದಾರೆ. ನಮ್ಮ ಕರ್ನಾಟಕ ಜನದ ಬೇಡಿಕೆ ಏನೆಂದರೆ